ನೇರವಾಗಿ ಮಾತಾಡಿ ಪಕ್ಷದ ನಾಯಕರ ವಿರುದ್ಧವೇ ಹೋಗಿ ಈಗ ಬಿಜೆಪಿಯಿಂದ ಉಚ್ಚಾಟನೆ ಆಗಿರೋ ಯತ್ನಾಳ್ ಮುಂದೆ ಸಿಎಂ ಆಗಲು ನೋಡ್ತಿದ್ದಾರೆ. ತಮ್ಮದೇ ಪಕ್ಷ ಕಟ್ಟಬೇಕು ಅಂತಿದ್ದಾರೆ. ಜೆಸಿಬಿ ಪಕ್ಷ ಕಟ್ಟಿ ಹಿಂದೂ ಸರ್ಕಾರ ತರ್ತೀನಿ ಅಂತಾರೆ. ಆದ್ರೆ ಅದನ್ನು ಮಾಡೋದು ಬಿಟ್ಟು ಯತ್ನಾಳ್ ಇತ್ತೀಚಿನ ದಿನಗಳಲ್ಲಿ ಕೇವಲ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧವೇ ಮಾತಾಡ್ತಿದ್ದಾರೆ. ಮೊನ್ನೆ ಯಡಿಯೂರಪ್ಪ ಅಭಿಮಾನೋತ್ಸವ ನಡೀತು. ದೊಡ್ಡ ಕಾರ್ಯಕ್ರಮ ನಡೆದು ಅನೇಕ ನಾಯಕರು ಭಾಗಿಯಾಗಿದ್ರು. ಇಲ್ಲಿಗೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಕೂಡ ಬಂದಿದ್ರು. ಯಡಿಯೂರಪ್ಪ ಅಮಿತ್ ಶಾ ಕಾಲಿಗೆ ಬಿದ್ದಿದ್ರು. ಇದಕ್ಕೆ ರೊಚ್ಚಿಗೆದ್ದಿರೋ ಯತ್ನಾಳ್ ಅಮಿತ್ ಶಾ ಬಂದಿದ್ದು ಯಡಿಯೂರಪ್ಪ ಬೀಳ್ಕೊಡುಗೆ ಮಾಡೋದಕ್ಕೆ. ಅಪ್ಪ ಮಕ್ಕಳು ಈ ಪಕ್ಷದಲ್ಲಿ ಇದ್ರೆ ಇದು ಉಳಿಯಲ್ಲ ಅಂತ ಹೀನಾಮಾನವಾಗಿ ಬೈದ್ರು. ಬಿಜೆಪಿ ಯಡಿಯೂರಪ್ಪನವರು ಭಾಳ ಹಿರಿಯರು. ಅಮಿತ್ ಶಾ ಅವರು ಇನ್ನ ಗುಜರಾತದ ಇದು ಇದ್ದಾಗ ಇವರು ಇದು ಇದ್ರು. ಅವರು ಅಧಿಕಾರದಿಂದ ಅಮಿತ್ ಶಾ ಅವರು ದೊಡ್ಡ ಹುದ್ದೆಯಲ್ಲಿ ಅದಾರೆ. ಆದರೆ ಗೌರವದಿಂದ ನಮಸ್ಕಾರ ಅಟ್ಟೆ ಮಾಡಬೇಕು. ಖಾಲಿ ಮುಗಿಯುವಷ್ಟು ಏನು ಪುತ್ರ ಯಾಮವನ್ನು ದರ್ಶನ ಮಾಡ್ದಂಗೆ ಆಯ್ತು ಜನರಿಂದ. ಮತ್ತು ನನಗೆ ಅನ್ನಿಸ್ತು ನಿನ್ನೆ ಅವರು ರಾಜಕೀಯ ಸನ್ಯಾಸ ತಗೋತಾರೆ ಯಡಿಯೂರಪ್ಪನವ್ರು ತನಿಸಿತ್ತು. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿ ವಿಜೇಂದ್ರ ಪ್ರಕಾರ 10 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದರು. 10 ಲಕ್ಷ ಜನ ಸೇರಬೇಕಾದ್ರೆ ನೀವು ಮುಂಜಾನೆ ಕ್ಯಾಲ್ಕುಲೇಷನ್ ಮಾಡಿಸಿದೆ 243 ಎಕರೆ ಬೇಕು. 10 ಲಕ್ಷ ನೀವು ಸ್ವಲ್ಪ ಚರ್ಚೆ ಮಾಡಿರಿ ಚೆಂದ ಮರ್ಯಾದ. 10 ಲಕ್ಷಕ್ಕಿಂತ ಮಿಕ್ಕಿ ಜನ ಸೇರಿದ್ದರು ಡ್ಯಾಂಡ್ ಹೊಡ್ಲಾಕತ್ತಾರ ಕೆಲವು ಮಂದಿ. 243 ಎಕರೆದಾಗ ಒಬ್ಬ ಮನುಷ್ಯ ನಿಂದಿರ್ತಾನಂದ್ರೆ 4x4 ಜಾಗ ಬೇಕು. ಈಗ ನಾನು ನಿಂತೀನಂದ್ರೆ 4x4 ಜಾಗ ಬೇಕು. ಇದು 10 ಲಕ್ಷ ಎಲ್ಲಿದು ಬರ್ತೈತೆ ರೀ? ಅದಕ್ಕೆ ನಿನ್ನೆ ಆಗಿದ್ದ ಘಟನೆ ಸರಿಯಲ್ಲ. ಅವ್ರೇನು ಅವ್ರ ನಮಸ್ಕಾರ ಮಾಡಿದ್ದು ತಪ್ಪು ನಾನು ಕೇಳ್ದೆ. ಆಮೇಲೆ ಪರೋಕ್ಷವಾಗಿ ಪ್ರಚಾರದ ರೀತಿ ಏನು ಪ್ರಚಾರಿಗೆ ಇನ್ನೂ 2 ವರ್ಷ ಐತೆ ರೀ ಇಲೆಕ್ಷನ್. ಜನ ಈ ಒಂದು ವಾರನ ಮತ್ತೆ ನೆನಪು ಬರ್ತಾರೆ. ಮತ್ತೊಂದು ಏನಾಯ್ತು ಮತ್ತೆ ಅದನ್ನು ಜೈಯತ್ತಾರೆ. ನಾಳೆ ಸಿದ್ದರಾಮ ಉತ್ಸವ ಮಾಡ್ತಾರೆ. ಮತ್ತು ಅದು ಅವರು 5 ಲಕ್ಷ ಅನ್ಸಿರ್ತಾರೆ. ಮತ್ತು ಅದು ಬರ್ತದೆ. ಎಲ್ಲ ಇಲೆಕ್ಷನ್ ಸಮೀಪ ಬಂದಾಗ ಮಾಡಬೇಕು. ಈಗಿನ ಎಲ್ಲ ಜನರ ಮೆಮರಿ ಭಾಳ ಶಾರ್ಟ್ ಇರ್ತದೆ. ಇದು ಅದೇ ಕಾರಣಕ್ಕೆ ಅಂತ ಕೆಲವರು ಇದು ಮಾಡಿಸ್ತಾರೆ. ಏನು ಹೇಳಿಲ್ಲಲ್ರಿ ಮೊದಲೇ ನವಂಬರ್ ಕ್ರಾಂತಿ ಆಗೋದು ಬಿಜೆಪಿಗೆ ಅದನ್ನು ಬದಲಾವಣೆ ಮಾಡ್ತಾರತ್ತ ಅವ್ರಿಗೆ ಪಕ್ಕ ಅನಿಸೈತಿ. ಅದಕ್ಕೆ ಇದು ಒಂದು ಕಾರ್ಯಕ್ರಮ ಈಗಾದರೂ ಕ್ಯಾನ್ಸಲ್ ಆಗ್ಬೋದು ಯಾವ್ದು ನವಂಬರ್ ಕ್ರಾಂತಿ ಏನಾಗ್ತೈತೋ ಅವ್ರ BJP ಮಹಾನ್ ನಾಯಕರುಗಳಿಗೆ ಹೊರ್ತು ಇಲ್ಲಿರುವ ರಾಜ್ಯದಲ್ಲಿರುವಂಥವ್ರು ಪಾಪ ಮಾಜಿ ಮುಖ್ಯಮಂತ್ರಿಗಳನ್ನೆಲ್ಲ ಹಿಂದೆ ಕುಂಡ್ರಿಸಿದ್ರು. ಅವ್ರಿಗೆ ಜೀವ ಕೊಡೋಂಥ ಮಾಜಿ ಮಂತ್ರಿ ಸದಾನಂದ ಗೌಡ, ಬೊಮ್ಮಾಯಿ ಕನಿಷ್ಠ ಮುಂದೆ ಕೊಂಡ್ರೆ ಫ್ರಂಟ್ ಲೈನ್ ಇರ್ಬೇಕಲ್ಲ ಎಕ್ಸ್-ಎಮ್ಗಳು. ಅದನ್ನು ಅವರೇ ತಿಳ್ಕೊಬೇಕು. ಅವರು ಇಷ್ಟು ಗೌರವ ಐತೆ ನಿಮ್ಗತ್ತಂದ್ರೆ ಅದೇನು ಸಂದೇಶ ಕೊಟ್ರು ಅಂದ್ರೆ ನೀವೆಲ್ಲ ನನ್ನಿಂದ ಮುಖ್ಯಮಂತ್ರಿ ಆಗಿರೋ ಹಿಂದೆ ಕೊಂಡ್ರು ಅನ್ನಂಗೆ. ಸರ್ ಹೊಸ ಪಕ್ಷ ರಚನೆ ಈಗ ಪ್ರವಾಸ ಚಾಲೂ ಮಾಡ್ತೀವಿ. ವ್ಯಾನ್ ತಗೊಂಡಿವಿ. ಮತ್ತು ನಾವು ಎಲ್ಲ ಯುದ್ಧ ಇನ್ನೂ 2 ವರ್ಷ ಐತಲ್ಲ. 2 ವರ್ಷದಿಂದ ಉದಯ ಆದ ಪಕ್ಷ ತಮಿಳ್ನಾಡು ಅಧಿಕಾರ ಬಂದೈತಿ. ಈಗ ನಮ್ಮದು ಪ್ರಯೋಗ ಸ್ಟಾರ್ಟ್ ಮಾಡ್ತೀವಿ. ಜನರದ್ದು ಎಸ್ ಅಂದ್ರೆ JCB ಪಾರ್ಟಿ ರೆಡಿ. ಈಗ ಯಾವಾಗಿಂದ ಶುರು ಅಂತ ಏನು ಅದಕ್ಕೆಲ್ಲ ಪ್ರವಾಸದ್ದು ಈಗ ಮೊದಲ ಹಂತ ಇದು ಆಗೈತಿ. ನಾವೆಲ್ಲ ಎಲ್ಲಿ ಹೇಳಿದ್ದೆ ಆ ಗಣೇಶನ ಹೋಗಿ ಆಶೀರ್ವಾದ ತೊಗೊಂಡು ಶುಭ ಸಂಕೇತ ಸಿಕ್ಕೈತಿ. ಬಲಕ್ಕಿಂದ ಹೂ ಬಿದ್ದದ. ಎಲ್ಲ ಒಳ್ಳೇದು ನಡೆದದ. ದೇಶದಲ್ಲಿ ಮೋದಿ, ಕರ್ನಾಟಕದಲ್ಲಿ JCB. ವಿಶೇಷ ಭಾಳ ಜನ ಏನಿಲ್ಲ ಏನು ಸುಮ್ಮ ಒಂದು ಬೆಡ್ರೂಮ್ ಐತಿ. ಮುಂದೆ ಕುಂಡ್ರಲಕ್ಕೆ ಇದು ಐತಿ. ಅಲ್ಲ ಅದ್ರ ಮೇಲೆ ಪ್ರವಾಸಕ್ಕೆ ಹೋಗೋದು ಪ್ರವಾಸ ಲಾಂಗ್ ರೂಟ್ ಇದ್ರೆ ಅದ್ರಾಗ ಒಮ್ಮೆ ಮೈಸೂರಿನಿಂದ ಬೀದರ್ ಹೋಗೋದಿತ್ತಂದ್ರೆ ಅದು ಹೋಗ್ತದೆ. ಕ್ರಾಂತಿ ಅಂತೂ ಬದಲಾವಣೆ ಫಿಕ್ಸ್ ಅಂತ ಸರ್. ಕೆಲವರು ಆಗೋದಿಲ್ಲ ಡೌಟು ಅಂತ ಸರ್. ನೋಡೋಣಲ್ಲ ಅವ್ರ ಪಕ್ಷಕ್ಕೆ ಅಲ್ಲಿರುವಂಥ ಜನರಿಗೆ ಬಿಟ್ಟಿದ್ದು ನಮ್ಗೇನು ಮಾಡೋದು. ಕಾರ್ಯಕರ್ತ ಮನಸ್ಸಿನಾಗಂತೂ ಈಗ ನೀವು ಒಂದು ಕೆಲಸ ಮಾಡಿರಿ. ನಿಮ್ಮ ಎಲ್ಲ ಚಾನಲ್ದಾಗ ಏನು ಅವ್ರನ್ನ ಇಷ್ಟು ಜನ ಸೇರಿದ್ರು ಅದ್ಭುತ ಕಾರ್ಯಕ್ರಮ ಅಂತೇನು ಬರ್ತೈತಲ್ಲ ತಳಗೆ ಕಮೆಂಟ್ ನೋಡಿಬಿಡ್ರಿ. ಅದ್ರ ಮ್ಯಾಗ ಎಷ್ಟು ಜನ ಇದನ್ನು ರೊಕ್ಕ ಕೊಟ್ಟು ತರ್ಬೋದ್ರಿ ಮಂದಿ. ನಾನು ಎಷ್ಟೋ ಮಂದಿ ಹೇಳ್ಯಾರಲ್ಲ ಎಲ್ಲಿ ಹೊಂಟಿವ ಅಂದ್ರೆ ಸಿದ್ದರಾಮಯ್ಯನ ಕಾರ್ಯಕ್ರಮಕ್ಕೆ ಹೊಂಟಿವ ಅಂದಾರ. ಎಲ್ಲಿ ಹೊಂಟಿವ ಅಂದ್ರೆ 500 ರೂಪಾಯಿ ಕೊಟ್ಟಾರ ತಂದಾರ. ಶಕ್ತಿ ಪ್ರದರ್ಶನ ಇದು. ಪರೋಕ್ಷವಾಗಿ ಅಮಿತ್ ಶಾರಿಗೆ ನಾ ಹೇಳಿಲ್ಲ ನೋಡಿ. ನಾನು ಹಿಂದೆ ಏನಾದರೂ ಆ 8 ವರ್ಷ ನಂತರ ನಮ್ಮ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿದ ಮೇಲೂ ಸಹ ಇಷ್ಟು ಜನ ಸೇರ್ಯಾರಂದ್ರೆ ನಮ್ಮ ತಂದೆಯವ್ರ ಬಗ್ಗೆ ಎಷ್ಟು ಅಪಾರ ಗೌರವ ಇದೆ ಅಂತ ಹೇಳಿ ಭಾಷಣದಾಗ ಹೇಳಿದ್ದು ಕೇಳಿದ್ರಲ್ಲ, ಹಿಂದಿ ಭಾಷಣ ಅದ್ರ ಹೇಳಿದ್ರು ಅವರು. ಅವರೆಲ್ಲ ಅಮಿತ್ ಶಾ ಅವರು ವಿಜೇಂದ್ರ ಹೆಸರು ತೊಗೊಳ್ಳೋದು ಅದೇ ಸಂಕೇತ ತಿಳ್ಕೊಬೇಕು. ನನಗನ್ನಿಸ್ತೈತಿ ಅಮಿತ್ ಶಾ ಬಂದಿದ್ದು ಯಡಿಯೂರಪ್ಪನವರ ಬೀಳ್ಕೊಡುಗೆ ಸಮಾರಂಭ, ಫೇರ್ವೆಲ್ ಪಾರ್ಟಿ.
23 ಮಿನಿಟ್ನಾಗ ಎಲ್ಲರೂ ತೊಗೊಂಡ್ರೇನ್ರಿ ವಿಜೇಂದ್ರ ಉತ್ತರಾಧಿಕಾರಿ ಅಂದ್ರೆ ಅಥವಾ ಭವಿಷ್ಯದ ನಾಯಕ ಅಂದ್ರೆ ಏನೂ ಇಲ್ಲ. ಯಾರು ಅಣ್ಣ ಸ್ವಾಗತ ಮಾಡದ, ತಮ್ಮ ಪ್ರಾಸ್ತಾವಿಕ ಮಾಡದ, ಅಪ್ಪ ಇದ್ರೆ ಧನ್ಯವಾದ ಅರ್ಪಿಸದ. ಅಮಿತ್ ಶಾ 23 ಮಿನಿಟ್ ಹಿಂದೆ 50 ವರ್ಷ ಆಗಿದ್ದ ಕತೆ ಹೇಳಿದ್ರು, ಮುಂದಿನ ಕತೆ ಏನು ಹೇಳಿಲ್ಲ. ಅಂದ್ರೆ ಕ್ಲೋಸ್ ಚಾಪ್ಟರ್ ಅಂತ. ಪರೋಕ್ಷವಾಗಿ ಅವ್ರಿಗೆ ಎಚ್ಚರಿಕೆ ಎಚ್ಚರಿಕೆ ಇಲ್ರಿ, ಅವರ ಪ್ರೀತಿಯಿಂದ ಬಿಡುಗಡೆ ಮಾಡಿದ್ರು. ಸಾಕಪ್ಪ 50 ವರ್ಷ ಪುಣ್ಯಾತ್ಮ, ಸಾಕಷ್ಟು ದುಡ್ದು, ಸೈಕಲ್ ತೊಗೊಂಡು ದುಡ್ದು, ಅಂಬಾಸಡರ್ ಕಾರ್ ತೊಗೊಂಡು ದುಡ್ದು, ಈಗ ಹೆಲಿಕಾಪ್ಟರ್ನಾಗ ಅಡ್ಡಾಡ್ಲಾಕತ್ತಿ, ಸಾಕು ನೀನು ಎಲ್ಲಿ ಅಟ್ಟಾರ ವಿದೇಶನಾಗ ಆಸ್ತಿ ಮಾಡ್ತಿ ಅಂತ ಹೇಳಿ ಪಾಪ ಅವರು ಮನನೊಂದು ಬಿಡುಗಡೆಗೊಂಡ್ರು. ತಾವು ವಾಪಸ್ ಬರೋ ವಿಚಾರ ಏನು ಮುನ್ನೆಲೆ ಬಂತು ಸರ್? ನಾವೇ ಸರ್ ನಾವು ತರ್ತೇವೆ ಬೇಕು ನಮ್ಗೆ ಇವ ಇದ್ರಿ ಯಾರು ಬರ್ತಾರೆ? ಅದಂತೂ ಸ್ಪಷ್ಟ ಸರ್, ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದು ಅಥವಾ ಹಿಂದೆ ಇವ್ರದೆಲ್ಲ ಇವ್ರ ಅಪ್ಪನ, ನಾನು ಅವ್ರ ಅಪ್ಪನ ದೊಡ್ಡನೇ ಪಾರ್ಟಿ ಕಟ್ಟೋದು ಅಂದಿನಿ ನಾನು. ಅವ್ರ ಅಪ್ಪಟ್ಟು ಗುಮ್ ಅದಾನ, ಅದ್ರ 1000 ಪಟ್ಟು ಗುಮ್ ಇವ ಅದಾನ. ಇವನಿಗೆ ಈಗ ವಿಜೇಂದ್ರಗ ದುಡ್ಡಿನ ಅಹಂಕಾರ ಭಾಳ ಐತಿ. ಮತ್ತು ಅವ್ರ ಅಪ್ಪಂದೇ ನಕಲಿ ಸಹಿ ಮಾಡ್ಯಾನ, ಮತ್ತು ಇನ್ನೂ ಏನು ಮಾಡ್ತಾರೆ? ಇನ್ನೂ ಏನು ಇಂಥವ್ರು ಮುಖ್ಯಮಂತ್ರಿ ಆಗ್ಬೇಕಾ? ಅದಕ್ಕೆ ಅಂದ್ರೆ ನಿಮ್ಮ ಟೀಮಲ್ಲಿ ಗುರುಸ್ಕೊಂಡವ್ರು ಕೆಲವರನ್ನ ನಿನ್ನೆ ವೇದಿಕೆ ಮೇಲೆ ಹೋದ್ರು ಸರ್. ಹೋಗ್ತಾರೆ ಹೆಂಗೆ ಜೆ ಎಂ ಸಿದ್ದೇಶ್ವರ ಆಗಿರ್ಬೋದು, ಅವರೆಲ್ಲ ಅಲ್ಲಿ ನೋಡ್ರಿ. ಕೆಲವೊಂದು ಮಂದಿಗೆ ಏನಾಗೈತಿ, ಅನಿವಾರ್ಯವಾಗಿ ಹೋಗ್ತಾರೆ. ಹೆಂಗಾದ್ರೂ ಹಳೆ ಹೊಂಟಾನಪ್ಪ, ಒಂದು ಕೊಡಿ ಒಂದು ಹಾರ ಹಾಕಿ ನಮಸ್ಕಾರ ಮಾಡಿ ಬರ್ನು. ಈ ಸತ್ತಾಗ ಹೋಗುದಿಲ್ಲ ರೀ ಮಮ್ಮಿ, ಹೋಗ್ಬಿಟ್ಟು ಏನು ಸತ್ ಮ್ಯಾಗ್ರಿ ಏನೋ ವರತ್ ಮಾಡ್ತೀವಿ, ಹುಚ್ಕೊಟ್ಟೆ ಹೋಗಿ ಒಂದು ಹಾರ ಹಾಕಿ ಬರ್ತಾರೆ. ಹಂಗೆ ಇದನ್ನು ತನಿಖೆ ಆಗ್ಬೇಕು. ಇವು ಏನಾದವ ಎಲ್ಲ ಗಣಿಗಾರಿಕೆ ಅದು ಭಾಳ ಅದಾವೆ. ಇವು ಗಣಿಗಾರಿಕೆದೊಳಗೆ ಅದು ಉಪಯೋಗ ಮಾಡುವಂಥ ಕೆಲವೊಂದು ಎಲ್ಲರೇ ಅಂಥದೂ ಇರ್ಬೋದು. ಯಾವ ಚಟುವಟಿಕೆ ಇದು ಏನು NIA-ದವರು ಎಲ್ಲ ಅದನ್ನು ಇದು ಮಾಡಿದ್ಮೇಲೆ ಅವಕಾಶ ಇಲ್ಲ. ಕೆಲವೊಮ್ಮೆ ನೋಡ್ರಿ, ಈಗ ದೊಡ್ಡ ಹೈವೇ ಗಿವೆ ಇರ್ತಾವೆ, ಎಲ್ಲೋ ಜಿಲೆಟನ್ ಒಂದೊಂದು ಅದು ಯಾವ ಪ್ರಮಾಣ ಸಿಕ್ಕೋ ಗೊತ್ತಿಲ್ಲ. ಅದ್ರ ತನಿಖೆ ನಮ್ಮ ಪೊಲೀಸ್ ಇಲಾಖೆಯವ್ರು ಭಾಳ ಇದರಲ್ಲೇ ಮಾಡ್ಲಕತ್ತಾರೆ. ಅವ್ರು ಭಾಳ ಸೀರಿಯಸ್ ಆಗಿಯೇ ತನಿಖೆ ಮಾಡ್ಲಕತ್ತಾರೆ. ಏನಾಗ್ತದೆ ಅದು ಹೊರಗೆ ಬೀಳ್ತದೆ. ಏನು ಸಂಚೈತೋ ಅಥವಾ ಈ ಗಣಿಗಾರಿಕೆದವ್ರದ್ದು ಏನಾರೇ ಗಣಿಗಾರಿಕೆ ಬಹಳಷ್ಟು ಅಕ್ರಮವಾಗಿ ಗಣಿಗಾರಿಕೆ ನಡೀತೈತೆ, ಅಂಥವ್ರನ್ನೂ ತಂದು ಇಟ್ಟಿರ್ತಾರೆ. ಅಂಥಲ್ಲಿ ಯಾರು ತುಡುಗು ಮಾಡಿ ಈ ಒಂದು ಭಯೋತ್ಪಾದನೆ ಚಟುವಟಿಕೆಗೂ ಉಪಯೋಗ ಮಾಡ್ಲಿಕ್ಕೂ ಇರ್ಬೋದು, ನನಗೇನು ಸಂಶಯ ಇದೆ. ಆದರೆ ತನಿಖೆ ಆದ ಮ್ಯಾಗಲೇ ಗೊತ್ತಾಗೋದು, ನಾವೇನೋ ಅದ್ರ ಬಗ್ಗೆ ಹೇಳೋಕ್ಕಾಗೋದು. BJP ಯಡಿಯೂರಪ್ಪನವರು ಭಾಳ ಹಿರಿಯರು. ಅಮಿತ್ ಶಾ ಅವರು ಗುಜರಾತದ ಇದ್ದಾಗ ಇವರು ಇದ್ರು. ಅವರು ಅಧಿಕಾರದಿಂದ ಅಮಿತ್ ಶಾ ಅವರು ದೊಡ್ಡ ಹುದ್ದೆಯಲ್ಲಿ ಅದಾರೆ. ಆದರೆ ಗೌರವದಿಂದ ನಮಸ್ಕಾರ ಅಟ್ಟೆ ಮಾಡಬೇಕು. ಖಾಲಿ ಮುಗಿಯುವಷ್ಟು ಏನು ಪುತ್ರ ಯಾಮವನ್ನು ಪ್ರದರ್ಶನ ಮಾಡ್ದಂಗೆ ಆಯ್ತು ಜನರಿಗೆ. ಮತ್ತು ನನಗೆ ಅನ್ನಿಸ್ತದೆ, ನಿನ್ನೆ ಅವರು ರಾಜಕೀಯ ಸನ್ಯಾಸ ತಗೋತಾರೆ ಯಡಿಯೂರಪ್ಪನವರು ತನಿಸಿತ್ತು. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿ ವಿಜೇಂದ್ರ ಪ್ರಕಾರ 10 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದರು. 10 ಲಕ್ಷ ಜನ ಸೇರ್ಬೇಕಾದ್ರೆ ನೀವು ಮುಂಜಾನೆ ಕ್ಯಾಲ್ಕುಲೇಷನ್ ಮಾಡಿಸಿದೆ 243 ಎಕರೆ ಬೇಕು. 10 ಲಕ್ಷ ನೀವು ಸ್ವಲ್ಪ ಚರ್ಚೆ ಮಾಡಿರಿ ಚೆಂದ ಮರ್ಯಾದ. 10 ಲಕ್ಷಕ್ಕಿಂತ ಮಿಕ್ಕಿ ಜನ ಸೇರಿದ್ದರು ಡ್ಯಾಂಡ್ ಹೊಡ್ಲಾಕತ್ತಾರೆ ಕೆಲವು ಮಂದಿ. 243 ಎಕರೆದಾಗ ಒಬ್ಬ ಮನುಷ್ಯನ ನಿಂದಿರ್ತಾನಂದ್ರೆ 4x4 ಜಾಗ ಬೇಕು. ಈಗ ನಾನು ನಿಂತೀನಂದ್ರೆ 4x4 ಜಾಗ ಬೇಕು. ಇದು 10 ಲಕ್ಷ ಎಲ್ಲಿದು ಬರ್ತೈತೆ ರೀ? ಅದಕ್ಕೆ ನಿನ್ನೆ ಆಗಿದ್ದ ಘಟನೆ ಸರಿಯಲ್ಲ. ಅವ್ರೇನು ಅವರ ನಮಸ್ಕಾರ ಮಾಡಿದ್ದು ತಪ್ಪು ನಾನು ಕೇಳ್ದೆ. ಆಮೇಲೆ ಪರೋಕ್ಷವಾಗಿ ಪ್ರಚಾರದ ರೀತಿ ಏನು ಪ್ರಚಾರ ಇನ್ನೂ 2 ವರ್ಷ ಐತ್ರಿ ಇಲೆಕ್ಷನ್. ಜನ ಒಂದು ವಾರನ ಮತ್ತೆ ನೆನಪು ಬರ್ತಾರೆ, ಮತ್ತೊಂದು ಏನಾಯ್ತು ಮತ್ತೆ ಅದನ್ನು ಜಯಿಸ್ತಾರೆ. ನಾಳೆ ಸಿದ್ದರಾಮಯ್ಯ ಉತ್ಸವ ಮಾಡ್ತಾರೆ, ಮತ್ತು ಅದು ಅವರು 5 ಲಕ್ಷ ಅನ್ಸಿರ್ತಾರೆ, ಮತ್ತು ಅದು ಬರ್ತದೆ. ಎಲ್ಲ ಇಲೆಕ್ಷನ್ ಸಮೀಪ ಬಂದಾಗ ಮಾಡಬೇಕು. ಈಗಿನ ಎಲ್ಲ ಜನರ ಮೆಮರಿ ಭಾಳ ಶಾರ್ಟ್ ಇರ್ತೈತೆ. ಇದು ಅದೇ ಕಾರಣಕ್ಕೆ ಅಂತ ಕೆಲವರು ಇದು ಮಾಡೋದು. ಏನು ಹೇಳಿಲ್ಲ ಅಲ್ರಿ, ಮೊದಲೇ ನವಂಬರ್ ಕ್ರಾಂತಿ ಆಗೋದು KPಗೆ ಅದನ್ನು ಬದಲಾವಣೆ ಮಾಡ್ತಾರತ್ತ